ಹಲೋ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಏನು ಮಾಡ್ತಾಯಿದ್ರು ಅಂತೀರಾ? ಬಿಜಾಪುರಲ್ಲಿ ತುಂಬ ಚಳಿ ಇದೆ ನೋಡಿ. ಈ ಬೆಳಗ್ಗಿನ 7 ಗಂಟೆ, ಇವಾಗ ಬಿಸಿಲು ಬೀಳ್ತಾ ಇದೆ. ಹೊಲ ಗದ್ದೆ ನೀರು ಉಣಿಸ್ತಾ ಇದ್ದೀವಿ. ಹುಲ್ಲು ಹಚ್ಚಿದ್ವಿ, ಹುಲ್ಲು ಎಮ್ಮೆಗೋಸ್ಕರ. ಇಲ್ಲಿ ಹಳೆ ಕಾಲದ ಮೋಟ್ರ್ ರನ್ ಆಗ್ತಾಯಿದೆ. 3 HP ಮೋಟ್ರ್, 40 ವರ್ಷ ಇದೆ. 40 ವರ್ಷದಿಂದ ಅದೇ ನಡ್ತಾಯಿದೆ. ಹಳೆ ಮೆಟೀರಿಯಲ್, ಹಳೆ ಕಾಲದೆಲ್ಲ ಭಾಳ ಸೂಪರ್. ಅವು ಲೈಫ್ ಜಾಸ್ತಿ ಇರೋದು. ಇದು ಎಮ್ಮೆ ಕರ, ಎಮ್ಮೆದು ಪಾಪು ಮೇವು ತಿಂತಾಯಿದೆ. ಎಷ್ಟು ಬೇಗ ತಿಂತಾಯಿದೆ ಅಂದರೆ ಇನ್ನೆಷ್ಟು ಇಲೆಕ್ಷನ್ಗೆ ಇದೆಲ್ಲ ತಯಾರಿ ಮಾಡ್ತಾಯಿದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಲೆಕ್ಷನ್ಗಳು ಬಂದವಲ್ಲ, ಯಾರು 500 ಕೊಟ್ಟು ಊಟ ಕೇಳ್ತಾರಂತ ಕಾಯ್ತಿದೆ. ಇದು ಅದರದ್ದು ಮಮ್ಮಿ ಎಮ್ಮೆ. ಫೋಟೋ ಚೆನ್ನಾಗಿ ತೆಗಿಯಪ್ಪ ಅಂತ ಪೋಸ್ ಕೊಡ್ತಾರೆ. ಬೇಡಪ್ಪ, ನಿನ್ನ ಫೋಟೋ ಚೆನ್ನಾಗಿದೆ ಎಲ್ಲ, ಎಮ್ಮೆನೇ ಅಲ್ಲ. ಇದು ಮನೆ ಮುಂದೆ 2 ನಿಂಬೆ ಗಿಡ ಹಾಕಿವಿ, ಕರಿಬೇವು ಮತ್ತು ಪುದೀನ. ಇದು ಮಲ್ಟಿ ಕಲರ್, ಇದಕ್ಕೆ ಗಲಾಟೆ ಅಂತ ಕರಿತೀವಿ ನಾವು. ನೀವೇನಂತೀರ ಗೊತ್ತಿಲ್ಲ. ಸೇವಂತಿಗೆ ಅಲ್ಲ, ನಾವಂದ್ರೆ ಗಲಾಟೆ ಅಂತ ಕರಿತಾವೆ. ನೀವೇನು ಕರಿತೀರಿ ಕರೀರಿ. ಚೆಂಡು ಅಲ್ಲ, ಇದು ಗಲಾಟೆ. ಇದು ಧಾರವಾಡದಲ್ಲಿ ಸಿಗುತ್ತೆ. ಇದರೆಲ್ಲ ಆಗಿ ಈ ಕಡೆ ನಾವು ಧಾರವಾಡದಿಂದ ತರಿಸೋದು. ಅಂದ್ರೆ ಜಲ್ದಿ ಸಪ್ಲೈ, ಅಂದರೆ ಮೊದಲಿಂದ ತರಿಸ್ತಾರೆ ಧಾರವಾಡದಿಂದ. ಕಡಿಮೆ ಹಾಕಿದ್ವಿ ಈ ವರ್ಷ. ಮಳೆ ಜಾಸ್ತಿಯಾಗಿ ಇಲ್ಲೆಲ್ಲ ನೀರು ನಿಂತ್ಕೊಂಡಿತ್ತು. ಅದೇ ಹೂವೆಲ್ಲ ತೆಗೆದು ಗೋಧಿ ಹಾಕಿವಿ. ಇದು ಮಹಾರಾಷ್ಟ್ರ ಮಹಾಬೀಜ ಅಂತೇಳಿ ಗೋಧಿ ತಳಿ. ನಿರ್ಮಲ ಅಂತ ಬರೆದಿರುತ್ತೆ ಮ್ಯಾಗ, ಪ್ಯಾಕೆಟ್ ಮ್ಯಾಗೆ. ಇದು 40 kg ಬರುತ್ತೆ. ಎಲ್ಲ ಬೀಜಗಳು 20 kg ಬಂದರೆ ಇದು 40 kg ಪ್ಯಾಕೆಟ್ ಬರುತ್ತೆ. 2200 ರೂಪಾಯಿ ಬೀಳುತ್ತೆ. ಆ ಕಡೆ ಇರೋದು ದಾಳಿಂಬ್ರೆಯಲ್ಲಿ ಕಡಲೆ ಹಾಕಿವಿ ಅಂತರ ಬೆಳೆಯಾಗಿ. ಇದು ಗೋಧಿ 2 ಮೈ ಬಿತ್ತಿದ್ದೀವಿ, ಅಂದರೆ ಪ್ಲಸ್ ಟೈಪ್. ಹಿಂಗೆ ಸೀದಾನು ಹೀಗೇನು ಅಡ್ಡ ಮತ್ತು ಉದ್ದವಾಗಿ ಬಿತ್ತಿದ್ವಿ. ಅದಕ್ಕೆ 2 ಮೈ ಅಂತಾರೆ. ಅಂದರೆ ಇಳುವರಿ ಜಾಸ್ತಿ ಬರುತ್ತೆ. ದಟ್ಟ ಆಗೋದ್ರಿಂದ ಹೆಚ್ಚು ಬೀಜ ಹೋಗುತ್ತೆ. ಹೆಚ್ಚು ಬೀಜದಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಹಳ್ಳ ಭೀಮಾ ನದಿಗೆ ಹೋಗಿ ಕೂಡುತ್ತೆ. ಇವಾಗ ನೀರು ಕಡಿಮೆ ಆಗಿದ್ದಾವೆ. ಇಲ್ಲಿ ಮಠ ಬರುತ್ತೆ ನೀರು ಮೇಲ್ಗಡೆ. ಇವು ಸಿರ್ಗಂಧ ಗಿಡಗಳು ಒಂದು 50 ಇದ್ದಾವೆ. ಗದ್ದೆಯಲ್ಲಿ ನೀರು ಬಿಟ್ಟಾವಿ. ಎಮ್ಮೆ ಹುಲ್ಲು ಇದು, ಅಂದರೆ ಇದ್ರ ಹೆಸರು ಎಮ್ಮೆ ಹುಲ್ಲಲ್ಲ, ನಾವು ಎಮ್ಮೆ ಹಾಕಿರೋದು ಎಮ್ಮೆ ಹುಲ್ಲು ಅಂತ ಇದೆ. ಇದು ಕಬ್ಬಿನ ಕ್ರಾಸ್ ಬೀಡ್ ಅಂತಾರೆ. ಚೆನ್ನಾಗಿ ತಿನ್ನುತ್ತೆ, ಚೆನ್ನಾಗಿ ಹಾಲು ಕೊಡುತ್ತೆ ಎಮ್ಮೆ. ಯಾವುದು ದಂಟು, ಯಾವುದು ವೇಸ್ಟ್ ಮಾಡಲ್ಲ, ಎಲ್ಲವೂ ತಿನ್ನುತ್ತೆ. ನೀರು ಇಲ್ಲಿ ಮಠ ಬಂತು. ಆ ಕಡೆ ದಂಡೆಗೆ ನೀರು ಹೋದರೆ ಮಡಿ ನಾವು ತಿರುಗಬೇಕಾಗ್ತದೆ. ಇವು ಮಹಾಗನಿ 15-20 ವರ್ಷ ಬಿಟ್ಟರೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತೇಳಿ. ಅಂದರೆ ನಮ್ಮ ರಿಟೈರ್ಮೆಂಟ್ ಪ್ಲಾನ್ಗೆ ನಾವು ಹಾಕಿರೋದು. ಅಲ್ಲಿ ಕಾಣ್ತಾ ಇರೋದು ನಮ್ಮ ಮನೆ. ಕಟ್ಟಿ 4 ವರ್ಷ ಆಯಿತು. ನೋಡಿ ವೀಕ್ಷಕರೇ, ಇಷ್ಟು ಚೆನ್ನಾಗಿ ನೀರು ಒಗೆಯುತ್ತೆ. 3 HP, 40 ವರ್ಷ ಹಳೆ ಮೋಟ್ರು. ಇದೇ ಹುಲ್ಲು. ಇದು ಹುಲ್ಲು ತಿನ್ನೋದ್ರಿಂದ ಎಮ್ಮೆ ಹಾಲಿನಲ್ಲಿ ಫ್ಯಾಟ್ ಹೆಚ್ಚಾಗುತ್ತೆ, ಕ್ಯಾಲ್ಸಿಯಂ ಹೆಚ್ಚಾಗುತ್ತೆ. ಮತ್ತು ಎಮ್ಮೆ ಗಟ್ಟುಮುಟ್ಟಾಗಿ ಜಾಸ್ತಿ ಅದಕ್ಕೆ ಆರಾಮ ತಪ್ಪಲ್ಲ. ಎಷ್ಟೇ ಮಳೆ ಬಂದರೂ, ಎಷ್ಟೇ ಚಳಿ ಬಿಟ್ಟರು ಎಮ್ಮೆಯಲ್ಲಿ ಅದೇನೋ ಆಟೋ ಇಮ್ಯೂನ್ ಇದಿರುತ್ತಲ್ಲ, ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ. ಈ ಹುಲ್ಲಿನಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಎಮ್ಮೆಯಲ್ಲಿ. ನಾವು ಮೊನ್ನೆ ಹಚ್ಚಿರೋದು 3 ತಿಂಗಳು ಸಸಿಗಳಿಗೆ, ಅಂದರೆ ದಾಳಿಂಬ್ರೆ ಹಚ್ಚಿದ್ವಿ. ಏನು ಹಚ್ಚಿದ್ದೀವಿ 3 ತಿಂಗಳು ಮಳೆನೇ ಬಿಡಲಿಲ್ಲ. ತುಂಬ ನೀರು ತುಂಬಿಕೊಂಡಿತ್ತು ಹೊಲ ಎಲ್ಲ. ಅದನ್ನೆಲ್ಲ ಹೋಗಿ ಎಲ್ಲ ಕ್ಲಿಯರಾಗಿ ಎಲ್ಲ ಹಳೆ ಬೆಳೆ ಎಲ್ಲ ಕೆಸರಿನಲ್ಲಿರೋದು ಕಡೆಗೆ ತೊಗೊಂಡು ಹೊಳ್ಳಿ ಬಿತ್ತಬೇಕಾದ್ರೆ ಭಾಳ ಟೈಮ್ ಆಯಿತು. ನಾವು ದೀಪಾವಳಿ
ದೀಪಾವಳಿಯಲ್ಲಿ ಬಿತ್ತಿರೋದು ಇದೆಲ್ಲ. ಚೆನ್ನಾಗಿ ಬಂದಿದೆ. ಮಾಗನೇನು 30 ಫೂಟ್ ಹತ್ರ ಆಗಿದ್ದಾವೆ. ಇಲ್ಲಿರೋದು ನೋಡಿ ಪವರ್. ಅಲ್ಲಿರೋದು ಬಾವಿ, ಅಂಡರ್ಗ್ರೌಂಡಿಂದ ಪೈಪ್ ಬಂದಿರೋದು ಇಲ್ಲಿಂದ ಹೋಗಿದೆ. ಇನ್ನೂ ಜಾಸ್ತಿ ಹೋಗಿರುತ್ತೆ ನೀರು. ಅದು ಎಲ್ಲ ಕಡೆ ಮೋಟ್ರ್ ಚಾಲೋದ್ರಿಂದ ಟಿಸಿಗೆ ಓವರ್ಲೋಡ್ ಇರೋದ್ರಿಂದ ಅಷ್ಟು ಫೋರ್ಸ್ ಕಡಿಮೆ ಇದೆ ಮೋಟ್ರದ್ದು. ಇದೇ ನಮ್ಮ ಹೊಲ, 2 ಎಕರೆ. ಹೋದ ವರ್ಷ ಅತಿ ಮಳೆ ಆದದ್ರಿಂದ ಇಲ್ಲಿರೋದೆಲ್ಲ ಕೊಚ್ಕೊಂಡು ಹೋಗಿತ್ತು. ನಮ್ಮ ಹೊಲದರಲ್ಲಿ ಮಣ್ಣೆಲ್ಲ ಹೋಗಿ ಹಳ್ಳಕ್ಕೆ ಭೀಮಾ ನದಿ ಸೇರಿತ್ತು. ಮತ್ತು ನಾವು ಒಂದು 10 ಟ್ರಿಪ್ ಇಲ್ಲಿ ಮತ್ತೆ ಹಾಕ್ಸಿದ್ವಿ, ಮತ್ತು ಮಣ್ಣು ಹಾಕ್ಸಿದ್ವಿ. ಇದನ್ನು ತೆಗೆದು ಇನ್ನೂ ಈ ಕಡೆ ಎಲ್ಲ ಹಾಕಬೇಕು, ಆದರೆ ಟೈಮ್ ಸಿಕ್ಕಿಲ್ಲ ನಮಗೆ. ಇದು ಹಾಕ್ಬೇಕಂದ್ರೆ ಏನಾದರೂ ಹೊಲದಲ್ಲಿ ಬೆಳೆನೇ ಇರುತ್ತದೆ, ಮಳೆ ಆದ್ರೆ ಆಗಿರುತ್ತೆ, ವರ್ಷ ಒಂದೊಂದು ಏನಾದರೂ ಆಗ್ತಾ ಹೋಗ್ತದೆ. ಹಾಗೆ ಇದೆಲ್ಲ ಪೆಂಡಿಂಗ್ ಉಳಿದಿದೆ. ಇಲ್ಲಿ ಮಾವಿನ ಸಸಿ ಹೆಚ್ಚಿದ್ವಿ, ಅದು ಹುಲ್ಲಿನ ನೆರಳಿಗೆ ಬಂದಿಲ್ಲ ಅಷ್ಟು ಚೆನ್ನಾಗಿ. ಈ ಥರ ಸಪ್ರೇಟ್ ಆಗಬೇಕು. ಬಿಸಿಲು ಗಾಳಿ ಎಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲೆಲ್ಲಿ ಬಂದು ಹೂಗಳು ಹಾಕ್ತಿವೆ ನೋಡಿ, ಬೀಜಗಳು ನೀರಲ್ಲೇ ಹರ್ಕೊತ ಬಂದು. ನಾವು ಹೂಗಳು ಅಲ್ಲೇ ಹಾಕಿದ್ವಿ, ಇಲ್ಲಿ ಬಂದು ಎದ್ದಿದೆ. ಗೊತ್ತಾಗ್ತಲ್ಲ ಇದು ಹೆಂಗೆ ಬಂತು. ಇಲ್ಲಿ ಹಚ್ಚಿಲ್ಲ, ನಾವು ಹಚ್ಚಿದ ಅಲ್ಲಿ ಬಾಳೆ ಗಿಡದ ಹತ್ರ. ಇದು ಮೆಕ್ಕೆಜೋಳ ಕಣಿಕೆ. ಎಮ್ಮೆಗೆ ಕಂಟಿನ್ಯೂ ಹಸಿದು ಹಾಕಬಾರ್ದಲ್ಲ, ವಾರದಲ್ಲಿ 1-2 ದಿವಸ ಇದನ್ನು ಹಾಕ್ತೀವಿ. ಅಂದರೆ ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನದಲ್ಲಿ ಹೊತ್ತು. ಅತಿ ಹಸಿ ತಿಂದರೆ ಅದ್ರ ಹೊಟ್ಟೆ ಕೆಟ್ಟೋಗುತ್ತೆ. ಹಾಗೆ ಡ್ರೈಲ್ ಬೇಕಾಗ್ತದೆ, ಹಾಗೆ ಡ್ರೈ ಫುಡ್ಸ್. ಇಲ್ಲಿ ಬಿದಿರಿನ ಗದ್ದೆ ಇತ್ತು, ಇಲ್ಲಿ ನೀರಿಗೆಲ್ಲ ಕೊಚ್ಕೊಂಡು ಹೋಗಿದೆ, ಸ್ವಲ್ಪ ಉಳಿದಿದೆ. ಹುಣಸೆ ಗಿಡ ಮತ್ತು ಇದೆಲ್ಲ ಸಿರಿಗಂಧ ಇದೆ. ಪಾಪ ಆ ಕಡೆ ಹೊಲದವರು ಇನ್ನೂ ಏನು ಮಾಡೋಕ್ಕೆ ಆಗ್ತಾಯಿಲ್ಲ, ಇನ್ನೂ ಹಸಿ ಇದೆ ಹೊಲದಲ್ಲಿ, ಬೆಳೆ ಬಿತ್ತೋಕ್ಕಾಗ್ತಾಯಿಲ್ಲ. ಜೂನಲ್ಲಿ ಬಿತ್ತಿರೋ ಬೆಳೆ ಇನ್ನೂ ಇದೆ, ಯಾಕಂದರೆ ಕೆಸರಿದೆ, ಅದು ತೆಗಿಯೋಕ್ಕಾಗ್ತಾಯಿಲ್ಲ. ನಮ್ಮದೊಂದು ಇಳಿಜಾರು ಪ್ರದೇಶ ಆದರೆ ನೀರೆಲ್ಲ ಹರ್ಕೊಂಡು ಇಲ್ಲಿ ಹಳ್ಳಕ್ಕೆ ಹೋಗಿಬಿಡುತ್ತೆ. ಹೀಗಾಗಿ ನಮ್ಮ ಹೊಲ ಜಲ್ದಿ ಕೆಲಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನೋಡಿ, ದಾಳಿಂಬೆಯಲ್ಲಿ ಕಡಲೆ ಯಂತ್ರ ಬೇಸಾಯ, ಮಹಾಗನಿಯಲ್ಲಿ ಗೋಧಿ ಮತ್ತು ಎಮ್ಮೆಗೆ ಹುಲ್ಲು, ಈ ಕಡೆ ಸೈಡ್ಗೆ ಶ್ರೀಗಂಧ, ಆ ಕಡೆ ಸೈಡಿಗೂ ಶ್ರೀಗಂಧ ಇದೆ. ಮತ್ತು ಮನೆ ಮುಂದೆ ಇಲ್ಲೆಲ್ಲ ಹೂತೋಟ ಮಾಡ್ಬೇಕಂತಿದ್ವಿ. ಈ ಸಲ ಒಂಜರೆ ಮನೆಯಲ್ಲಿ ಊಟಕ್ಕೆ ಗೋಧಿ ಹೆಚ್ಚಾಗಿ ಬೇಕಂತೇಳಿ ಗೋಧಿ ಹಾಕ್ಕೊಂಡಿದ್ವಿ. ನೆಕ್ಸ್ಟ್ ಈಗ ತೆಗೆದ್ರೆ ಶಿವರಾತ್ರಿಯಿಂದ ಹೂ ಹಚ್ತೀವಿ. ಹೂವಿಂದ ಚೆನ್ನಾಗಿದೆ ವ್ಯಾಪಾರ. ಪ್ರತಿಯೊಂದು ಹೊಸ ಕಾರ್ಯಕ್ರಮ ಹೂ ಹತ್ತುತ್ತೆ. ಪೂಜೆ ಪುನಸ್ಕಾರ ಯಾರು ತೀರ್ಕೊಂಡಿದ್ರು ಸದಾ ಹೂವಿನ ಹಾರಗಳು, ಹೂವಿನ ಮಾರಾಟ ಚೆನ್ನಾಗಿರುತ್ತೆ. ಬಿಜಾಪುರದಲ್ಲಿ ಫೇಮಸ್ ಹೂವು, ಯಾಕಂದ್ರೆ ಸಿಟಿಯಲ್ಲಿ ಕಾಸ್ಟ್ಲಿ ಹೋಗುತ್ತೆ. ನಮ್ಮ ಕಡೆಯಿಂದ 50 ರೂಪಾಯಿ ಕೆಜಿ ತೋತಾರೆ, ಅವ್ರು 200 ರೂಪಾಯಿ ಮಾರ್ಕೋತಾರೆ. ಆದರೆ ನಮಗೆ ಅಷ್ಟಕ್ಕೆ ಕೂತು ಮಾರೋಕ್ಕೆ ನಮ್ಗೆ ಟೈಮ್ ಇರಲ್ಲ, ಹೋಲ್ಸೇಲಲ್ಲೇ ಕೊಟ್ಟು ಬರ್ತೀವಿ. 50 ರೂಪಾಯಿ ಕೆಜಿ, ಅವ್ರು 100 ಆದ್ರೂ ಮಾಡ್ಕೊಳ್ಳಿ, 200 ಆದರೂ ಮಾರ್ಕೊಳ್ಳಿ. ಇದೆಲ್ಲ ಹೂ ಹಚ್ಬೇಕು. ಇನ್ನು ಇದು 2 ತಿಂಗಳಲ್ಲಿ ಹೋಗುತ್ತೆ. ಗೋಧಿ ಬರುತ್ತೆ. ಗೋಧಿ ಬಂದ ತಕ್ಷಣ ಇದನ್ನು ಇದು ನೆಲ ಶುದ್ಧ ಮಾಡಿಕೊಂಡು ಹೂ ಹಚ್ತೀವಿ. ಹೂವು ಶಿವರಾತ್ರಿಗೆ ಹಚ್ಚಿದ್ರೆ ಬರುತ್ತೆ ಆಗಸ್ಟದಿಂದ ಎಲ್ಲ, ಒಂದು 3 ತಿಂಗಳು 4 ತಿಂಗಳ ನಂತರ. ನಮ್ಮ ಎಲ್ಲ ಹಬ್ಬಗಳು ಶುರುವಾಗೋದು ಜುಲೈದಿಂದನೇ, ಆಗಸ್ಟ್ 15ರಿಂದ ಎಲ್ಲ ಚಾಲು. ಒಟ್ಟು ಹಬ್ಬಗಳು ಆ ಕಡೆ ಬರುತ್ತೆ, ಮಳೆಗಾಲಲ್ಲೇ ಬರುತ್ತೆ ನಮ್ಮ ಕಡೆ. ನಮ್ಮ ಕಡೆ ಅಂದ್ರಲ್ಲ, ಇಡೀ ಭಾರತ ತುಂಬ ಮಳೆಗಾಲೇ ಹಬ್ಬಗಳು ಜಾಸ್ತಿ. ಹೊಲ ತುಂಬ ಬೆಳೆ ಇರುತ್ತೆ, ಸ್ವಲ್ಪ ಕೆಲಸ ಇರುತ್ತೆ.
ಸುಗ್ಗಿ ಕಾಲದಲ್ಲಿ ಯಾವ ಹಬ್ಬಗಳು ಇರೋಲ್ಲ. ಸುಗ್ಗಿ ಮುಗಿದ ನಂತರ ಹಬ್ಬಗಳು, ಸುಗ್ಗಿಗಿಂತ ಮುನ್ನ ಹಬ್ಬಗಳು. ಸುಗ್ಗಿ ಅಂದ್ರೇನು, ಎಲ್ಲ ರಾಶಿಗಳು, ಎಲ್ಲ ಕೆಲಸಗಳು, ಏನು ಹೊಲದಲ್ಲಿ ಬೆಳೆ ತೆಗೆಯೋದು ಎಲ್ಲ ಬರುತ್ತಲ್ಲ, ಎಲ್ಲ ಒಟ್ಟಿಗೆ ಬರುತ್ತೆ. ಅದಕ್ಕೆ ಸುಗ್ಗಿ ಅಂತೇಳಿ ನಮ್ಮ ಹಿರಿಯರು ಕರೀತಾರೆ. ಹೀಗಿದೆ ನೋಡಿ ನಮ್ಮ ಪ್ರಪಂಚ. ಇಲ್ಲಿ ಬಾಳೆಗಿಡ ಹಾಕಿದ್ದೀವಿ, ಹಚ್ಚುವಾಗ 4 ಹಚ್ಚಿದ್ವಿ, ಈಗ 12 ಆಗಿದ್ದಾವೆ. ಚೆನ್ನಾಗಿ ಬರುತ್ತೆ ಬಾಳೆ, ಆದರೆ ಅದಕ್ಕೆ ತಿಪ್ಪೆ ಕಾಣೋದು ಭಾಳ ಮುಖ್ಯವಾದದ್ದು. ಎಷ್ಟು ಅಲ್ಲಿ ನೋಡಿ, ಇನ್ನೊಂದು ಡಿಗ್ಗಿ ಹಾಕಿದ್ದೀವಲ್ಲ, ಅದು ತಿಪ್ಪೆ ಕಾಂತಿ, ಅದನ್ನು ಬಾಳೆ ಗಿಡಕ್ಕೆ ಕಟ್ಟಬೇಕು, ಆರಿಸಿ ಕಟ್ಟಬೇಕಂತೇಳಿ ಬಿಟ್ಟಿವಿ. ಯಾಕಂದರೆ ತೆಗೆದ ತಕ್ಷಣ ಹೀಟ್ ಇರುತ್ತೆ, ಅದು ಹೀಟೆಲ್ಲ ಹೊರಗೆ ಹೋಗಬೇಕು, ಆ ನಂತರ ಹಾಕಬೇಕು. ಅದೇ ಹೀಟ್ ತಂದು ಅದು ಬಾಳೆ ಗಿಡಕ್ಕೆ ಹಾಕಿದರೆ ಬಾಳೆ ಗಿಡದ ಎಲೆಗಳೆಲ್ಲ ಒಣಗಿ ಹೋಗ್ತವೆ. ಧನ್ಯವಾದ.